ಬೆಳಗಿನ ಬೆಳಕು. ಅರಣ್ಯಕಾಂಡ 16ನೇ ಅಧ್ಯಾಯ. ಪಾಳ್ಯದಲ್ಲಿ ಉಂಟಾದ ದಂಗೆ, ಭಾಗ 5. ದಾತಾನ್ ಮತ್ತು ಅಬಿರಾಮರು ತಮ್ಮ ಸ್ವಂತಹ ಇತಿಹಾಸವನ್ನು ಹೇಗೆ ಹೊಸದಾಗಿ ಬರೆದುಕೊಂಡರು ಎಂಬುದನ್ನು ನಿನ್ನೆ ನಾವು ನೋಡಿದೆವು. ಅವರು ಈಜಿಪ್ಟನ್ನು ಹಾಲು ಜೇನು ಹರಿಯುವ ದೇಶವೆಂದು ಕರೆದರು ಮತ್ತು ತಮ್ಮ ಅಪನಂಬಿಕೆಯು ತಂದೊಡ್ಡಿದ ಅರಣ್ಯದ ಪರಿಸ್ಥಿತಿಗಾಗಿ ಮೋಶೆಯನ್ನೇ ಹೊಣೆಗಾರನನ್ನಾಗಿ ಮಾಡಿದರು. ಈಗ ನಾವು ಈ ಪಾಠವನ್ನು ನಮ್ಮ ಸ್ವಂತ ಜೀವಿತಗಳಿಗೆ ಹತ್ತಿರವಾಗಿ ಅನ್ವಯಿಸಬೇಕು, ಏಕೆಂದರೆ ಈ ಇಬ್ಬರು ವ್ಯಕ್ತಿಗಳ ಸ್ವಭಾವವು ನೂತನ ಸೃಷ್ಟಿಯಾದ ನಮ್ಮ ಹೃದಯಗಳನ್ನು ಶಾಂತವಾಗಿ ಪ್ರವೇಶಿಸಬಹುದು. ನಾವು ಅದೇ ಉರುಳಿಗೆ ಬೀಳದೆ ಎಚ್ಚರದಿಂದ ಪ್ರಾರ್ಥಿಸುವಂತೆ ಇದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಧ್ಯಾನಿಸೋಣ. ಬಹುಶಃ ನಮ್ಮ ಜೀವಿತದಲ್ಲಿ ಅತ್ಯಂತ ಪ್ರಮುಖವಾದ ರೀತಿಯಲ್ಲಿ ದೇವರು ಬಳಸಿಕೊಂಡ ಒಬ್ಬ ಸಹೋದರ ಅಥವಾ ಸಹೋದರಿ ಇರಬಹುದು. ಬಹುಶಃ ಅವರೇ ಮೊದಲ ಬಾರಿಗೆ ನಮಗೆ ವಾಕ್ಯವನ್ನು ತೆರೆದು ತೋರಿಸಬಹುದು. ನಾವು ವರ್ಷಗಳಿಂದ ನಂಬಿದ ಸುಳ್ಳು ಬೋಧನೆಗಳನ್ನು ಗ್ರಹಿಸಲು ಅವರೇ ಕಾರಣವಾಗಿರಬಹುದು. ಅವರು ನಮ್ಮೊಂದಿಗೆ ತಾಳ್ಮೆಯಿಂದ ಆ ವಾಕ್ಯವನ್ನು ಅಭ್ಯಾಸ ಮಾಡಿ ನಮ್ಮ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದಿ ಆತ್ಮಿಕ ಅಂಧಕಾರದಿಂದ ಹೊರಬರಲು ಪ್ರೋತ್ಸಾಹಿಸಿ ನಮ್ಮ ಸತ್ಯವನ್ನು ಹಿಂಬಾಲಿಸಲು ಪ್ರಾರಂಭಿಸಿದಾಗ ನಮ್ಮ ಜೊತೆಯಲ್ಲಿ ನಡೆದಿರಬಹುದು. ಪ್ರಾರಂಭದಲ್ಲಿ ನಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬಿತು. ಅವರ ಮೂಲಕ ದೇವರು ನಮಗೆ ತೋರಿಸಿ ಈ ದಯೆಯನ್ನು ನಂಬಲು ನಮಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಂತರ ಅರಣ್ಯ ಪ್ರಾರಂಭವಾಗುತ್ತದೆ. ಸತ್ಯವನ್ನು ಹಿಂಬಾಲಿಸುವುದು ಎಂದರೆ ಪ್ರಾಪಂಚಿಕ ಶ್ರಮಗಳೆಲ್ಲವೂ ಹಠಾತ್ತಾನೆ ಮಾಯವಾಗುತ್ತವೆ ಎಂದರ್ಥವಲ್ಲ. ನಮ್ಮ ಹಣಕಾಸಿನ ತೊಂದರೆಗಳು ಮಾಯವಾಗದಿದ್ದಬಹುದು, ಕುಟುಂಬದ ಹೋರಾಟಗಳು ಮುಂದುವರಿಯದಿರಬಹುದು, ನಾವು ಪ್ರೀತಿಸುವ ಜನರೇ ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ನಾವು ಈಗ ನಂಬುತ್ತಿರುವ ಸತ್ಯದ ಕಾರಣಕ್ಕಾಗಿ ಕೆಲವರು ನಮ್ಮನ್ನು ತಿರಸ್ಕರಿಸಬಹುದು. ನಾವು ನಿರೀಕ್ಷಿಸಿದ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗದಿರಬಹುದು ಮತ್ತು ನಾವು ಈಗ ಯಾರೊಂದಿಗೆ ನಡೆಯುತ್ತಿದ್ದೇವೋ ಅದೇ ಸಹೋದರ ಸಹೋದರಿಯರಲ್ಲಿ ತಪ್ಪುಗಳನ್ನು ಮತ್ತು ಬಲಹೀನತೆಗಳನ್ನು ಕಾಣಬಹುದು. ಬಹುಶಃ ಯಾರೋ ಒಬ್ಬರು ನಮಗೆ ನಿರಾಶೆ ಉಂಟು ಮಾಡಬಹುದು. ನಮಗೆ ಸಿಕ್ಕಿದ್ದಕ್ಕಿಂತ ಹೆಚ್ಚಿನ ಪ್ರೀತಿ, ಗಮನ, ಗುರುತುವಿಕೆ ಅಥವಾ ಬೆಂಬಲ ಸಿಗುತ್ತದೆ ಎಂದು ನಾವು ನಿರೀಕ್ಷಿಸಬಹುದು. ಆಗ ಒಂದು ಅಪಾಯಕಾರಿ ಆಲೋಚನೆಯು ಮನಸ್ಸಿಗೆ ತೂರಿಕೊಳ್ಳುತ್ತದೆ. ನಾನು ಇಲ್ಲಿಗೆ ಬಂದಿದ್ದನಿಂದ ನನ್ನ ಜೀವನವು ಕಷ್ಟಕರವಾಗಿದೆ ಎಂದು ಅದು ಪಿಸುಗುಡುತ್ತದೆ. ಶೀಘ್ರದಲ್ಲೇ ಮತ್ತೊಂದು ಆಲೋಚನೆಯು ಹಿಂಬಾಲಿಸುತ್ತದೆ. ಆ ಸಹೋದರ ನನ್ನನ್ನು ಇಲ್ಲಿಗೆ ಕರೆತರದೇ ಇರದಿದ್ದರೆ ನಾನು ಇವೆಲ್ಲವನ್ನು ಅನುಭವಿಸುತ್ತಿರಲಿಲ್ಲ ಮತ್ತು ಕೊನೆಗೆ ಅದು ನಿನ್ನಿಂದಲೇ ನಾನು ಇಲ್ಲಿಗೆ ಬಂದಿದ್ದು ಎಂದಾಗುತ್ತದೆ. ಇದನ್ನು ನಾವು ಕೇಳುತ್ತಿದ್ದೇವಾ? ಇದು ದಾತಾನ್ ಮತ್ತು ಅಬಿರಾಮನ ಅದೇ ಧ್ವನಿಯಾಗಿದೆ. ಅವರು ಮೋಶೆಯನ್ನು ನೋಡಿ, ನೀನು ನಮಗೆ ಹೊರಗೆ ತಂದ, ಈಗ ನಮಗೆ ಏನಾಗಿದೆ ನೋಡು ಎಂದರು. ನಾವು ತುಂಬ ಎಚ್ಚರಿಕೆಯಿಂದಿರಬೇಕು, ಏಕೆಂದರೆ ನಮಗೆ ತಿಳಿದಂತೆಯೇ ಅದೇ ಮಾತುಗಳು ನಮ್ಮ ಬಾಯಲ್ಲೂ ರೂಪುಗೊಳ್ಳಬಹುದು. ಆದುದರಿಂದ ನಾವು ಒಂದು ಪ್ರಮುಖವಾದ ವಿಷಯವನ್ನು ನೆನಪಿನಲ್ಲಿಡಬೇಕು. ನಮಗೆ ಸತ್ಯವನ್ನು ತೋರಿಸಿದ ಸಹೋದರರಾಗಲಿ ಅಥವಾ ಸಹೋದರಿಯಾಗಲಿ ನಮಗೆ ಹಣ, ಆರೋಗ್ಯ, ನೆಮ್ಮದಿ ಮತ್ತು ತೊಂದರೆಗಳಿಲ್ಲದ ಸರಳ ಲೌಕಿಕ ಕಾನಾನ್ ದೇಶದ ವಾಗ್ದಾನವನ್ನು ಎಂದಿಗೂ ನೀಡಿರಲಿಲ್ಲ. ಕ್ರಿಸ್ತನಲ್ಲಿರುವ ನಮ್ಮ ಕರೆಯು ಪ್ರತಿಯೊಂದು ಪರಿಸ್ಥಿತಿಯು ತಕ್ಷಣವೇ ಸುಖಕರವಾಗುತ್ತದೆ ಎಂದು ವಾಗ್ದಾನವಲ್ಲ. ನಮ್ಮ ಪ್ರಭುವೇ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾನೆ, ಲೋಕದಲ್ಲಿ ನಿಮಗೆ ಶ್ರಮೆಯುಂಟು. ದೇವರು ನಮಗೆ ಉತ್ತಮ ಕೆಲಸ, ಹೆಚ್ಚಿನ ಹಣ, ಪರಿಪೂರ್ಣ ಆರೋಗ್ಯ, ಶಾಂತಿಯುತ ಮನೆ ಅಥವಾ ಸುಲಭ ಹಾದಿಯನ್ನು ನೀಡುತ್ತಾನೆ ಎಂಬ ಅಡಗಿದ ನಿರೀಕ್ಷೆಯೊಂದಿಗೆ ನಾವು ಸತ್ಯಕ್ಕೆ ಬಂದಿದ್ದರೆ, ನಿರಾಶೆಯು ಎಂದಾದರೂ ಒಂದು ದಿನ ಆ ಅಡಗಿದ ನಿರೀಕ್ಷೆಯನ್ನು ಹೊರತರುತ್ತದೆ ಮತ್ತು ಹಾಗಾದಾಗ ಬೋಧಕನು ನೀಡದಿರುವ ವಾಗ್ದಾನಗಳಿಗಾಗಿ ನಾವು ಆ ಬೋಧಕನನ್ನೇ ನಿಂದಿಸಲು ಪ್ರಾರಂಭಿಸಬಹುದು.
ಈಗ ನಾವು 2 ವಿಷಯಗಳನ್ನು ಪ್ರತ್ಯೇಕವಾಗಿ ಇರಿಸಲು ಎಚ್ಚರ ವಹಿಸಬೇಕು, ಏಕೆಂದರೆ ಅವೆರಡೂ ಒಂದೇ ಅಲ್ಲ. ಒಬ್ಬ ಸಹೋದರನು ನಿಜವಾಗಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರೆ ಅವನ ತಪ್ಪನ್ನು ಪವಿತ್ರ ಗ್ರಂಥವು ಬೋಧಿಸುವ ರೀತಿಯಲ್ಲಿ ತಿದ್ದಬೇಕು ಮತ್ತು ಪರಿಹರಿಸಬೇಕು. ತಪ್ಪು ನಡೆಯಲೇ ಇಲ್ಲ ಎಂಬಂತೆ ನಟಿಸಲು ಅಥವಾ ಯಾರೋ ಒಬ್ಬರು ಒಮ್ಮೆಗೆ ನಮಗೆ ಸಹಾಯ ಮಾಡಿದರು ಎಂಬ ಕಾರಣಕ್ಕಾಗಿ ಪಾಪವನ್ನು ಸಮರ್ಥಿಸಲು ನಮಗೆ ಹೇಳಲಾಗಿಲ್ಲ. ಆದರೆ ಯೆಹೋವನು ನಮ್ಮ ಕಣ್ಣುಗಳನ್ನು ತೆರೆಯಲು ಒಬ್ಬ ವ್ಯಕ್ತಿಯನ್ನು ಬಳಸಿಕೊಂಡನು ಎಂಬ ಕಾರಣಕ್ಕಾಗಿ ನಾವು ಎಂದಿಗೂ ಅವನನ್ನು ನಿಂದಿಸಬಾರದು. ಪೌಲನು ಒಮ್ಮೆ ಗಲಾತ್ಯದವರಿಗೆ ಒಂದು ತೀಕ್ಷ್ಣವಾದ ಪ್ರಶ್ನೆಯನ್ನು ಕೇಳಿದನು. ನಾನು ನಿಮಗೆ ಸತ್ಯವನ್ನು ಹೇಳಿದ್ದರಿಂದ ನಿಮಗೆ ಶತ್ರುವಾದನೋ? ಗಲಾತ್ಯದವರಿಗೆ 4ನೇ ಅಧ್ಯಾಯ 16ನೇ ವಾಕ್ಯ. ಇದು ನಾವು ಸದಾ ನೆನಪಿನಲ್ಲಿಡಬೇಕಾದ ಪ್ರಶ್ನೆ. ಒಮ್ಮೆ ನಮಗೆ ಸಹಾಯ ಮಾಡಿದ ವ್ಯಕ್ತಿಯು ಹಠಾತ್ತಾನೆ ನಮಗೆ ಶತ್ರುವಿನಂತೆ ಕಾಣಲು ಕಾರಣ ಅವನಲ್ಲಿ ಉಂಟಾದ ಬದಲಾವಣೆಯಲ್ಲ, ಬದಲಾಗಿ ನಮ್ಮ ಸ್ವಂತ ಹೃದಯದಲ್ಲಾದ ಬದಲಾವಣೆಯಾಗಿದೆ. ಇನ್ನೊಂದು ಅಪಾಯವಿದೆ ಮತ್ತು ಅದು ಅತ್ಯಂತ ಗಂಭೀರವಾದದ್ದು. ದಾತಾನ್ ಮತ್ತು ಅಬಿರಾಮರು ಮೋಶೆಯ ಮೇಲೆ ದಾಳಿ ಮಾಡಿದ್ದು ಮಾತ್ರವಲ್ಲ, ಅವರು ಈಜಿಪ್ಟಿನ ಕುರಿತು ಒಳಿತಾಗಿ ಮಾತನಾಡಲು ಪ್ರಾರಂಭಿಸಿದರು. ಇದು ನಮಗೂ ಸಂಭವಿಸಬಹುದು. ಕ್ರಿಸ್ತನನ್ನು ಹಿಂಬಾಲಿಸುವುದು ಕಷ್ಟವಾದಾಗ ಹಳೆಯ ಜೀವನವು ಮತ್ತೆ ಆಕರ್ಷಕವಾಗಿ ಕಾಣಲು ಪ್ರಾರಂಭಿಸುತ್ತದೆ. ನನಗೆ ಈ ಸತ್ಯವೆಲ್ಲ ತಿಳಿಯುವ ಮುನ್ನ ನನ್ನ ಜೀವನವು ಸುಲಭವಾಗಿತ್ತು. ನಾನು ಲೋಕದಂತೆ ಅಥವಾ ನನ್ನ ಹಳೆಯ ಸಭೆಯಲ್ಲಿದ್ದಾಗ ನನಗೆ ಹೆಚ್ಚಿನ ಸ್ನೇಹಿತರಿದ್ದರು. ಬಹುಶಃ ನಾನು ಆಗಲೇ ಸಂತೋಷವಾಗಿದ್ದೆ ಎಂದು ನಾವು ಯೋಚಿಸಬಹುದು. ಆದರೆ ನಾವು ಎಚ್ಚರಿಕೆಯಿಂದಿರಬೇಕು. ನಾವು ಈಜಿಪ್ಟಿಗೆ ಮರುನಾಮಕರಣ ಮಾಡಬಾರದು. ಈಜಿಪ್ಟ್ ಎಂದಿಗೂ ಈಜಿಪ್ಟೇ ಆಗಿತ್ತು. ಅರಣ್ಯದ ಹಾದಿ ಕಷ್ಟವಾಗಿದೆ ಎಂದ ಮಾತ್ರಕ್ಕೆ ದಾಸತ್ವವು ಬಿಡುಗಡೆಯಾಗಿ ಮಾರ್ಪಡುವುದಿಲ್ಲ. ಹಾದಿಯ ಕಠಿಣತೆಯು ನಮ್ಮ ಬಿಡುಗಡೆಯು ಒಂದು ತಪ್ಪು ಎಂದು ನಿರೂಪಿಸುವುದಿಲ್ಲ. ಅದೇ ರೀತಿಯಲ್ಲಿ ಮನುಷ್ಯರಿಂದ ಉಂಟಾಗುವ ನಿರಾಶೆಯು ಎಂದಿಗೂ ದೇವರ ವಿರುದ್ಧದ ದಂಗೆಯಾಗಿ ಮಾರ್ಪಡಬಾರದು. ಈ ಸಹೋದರನು ನನಗೆ ದ್ರೋಹ ಎಸಗಿದ್ದರಿಂದ ಈ ಸತ್ಯವು ಸುಳ್ಳಾಗಿರಬೇಕು ಎಂದಾಗಲಿ, ಅಥವಾ ಸಹೋದರ ಮಧ್ಯೆ ನನಗೆ ಕಹಿ ಅನುಭವದಿಂದ ನಾನು ನನ್ನ ಹಳೆಯ ಜೀವನಕ್ಕೆ ಮತ್ತು ಹಳೆಯ ಸಿದ್ಧಾಂತಗಳಿಗೆ ಹಿಂತಿರುಗಬೇಕು ಎಂದಾಗಲಿ, ಹಳೆಯ ಜೀವನಕ್ಕೆ ಮತ್ತು ಹಳೆಯ ಸಿದ್ಧಾಂತಗಳಿಗೆ ಹಿಂತಿರುಗಬೇಕು ಎಂದಾಗಲಿ ನಾವು ಹೇಳಬಾರದು. ಯಾರೋ ಒಬ್ಬರು ಕೆಟ್ಟದಾಗಿ ನಡೆದುಕೊಂಡರು ಎಂಬ ಕಾರಣಕ್ಕೆ ಸತ್ಯವು ಸುಳ್ಳಾಡುವುದಿಲ್ಲ. ಒಬ್ಬ ಕ್ರೈಸ್ತನು ನಮಗೆ ನಿರಾಶೆ ತಂದನು ಎಂಬ ಕಾರಣಕ್ಕೆ ಕ್ರಿಸ್ತನು ನಂಬಿಕೆ ದ್ರೋಹಿಯಾಗುವುದಿಲ್ಲ. ಪ್ರಯಾಣವು ಕಠಿಣವಾಯಿತು ಎಂಬ ಕಾರಣಕ್ಕೆ ಯೆಹೋವನು ನಮ್ಮ ಶತ್ರುವಾಗುವುದಿಲ್ಲ. ನಮಗೆ ಸಹಾಯ ಮಾಡಿದ ವ್ಯಕ್ತಿಯು ನಮಗೆ ಹಾದಿಯನ್ನು ತೋರಿಸಿರಬಹುದು, ಆದರೆ ಕ್ರಿಸ್ತನೊಬ್ಬನೇ ನಮ್ಮ ನಾಯಕ. ಆ ಸಹೋದರನು ನಮ್ಮನ್ನು ವಿಮೋಚಿಸಲಿಲ್ಲ. ಆ ಸಹೋದರರಿಯು ತನ್ನ ರಕ್ತದಿಂದ ನಮ್ಮನ್ನು ಕೊಳ್ಳಲಿಲ್ಲ. ಅವರು ನಮಗೆ ಸತ್ಯವನ್ನು ಕಾಣಲು ಸಹಾಯ ಮಾಡಿದರು, ಆದರೆ ನಮ್ಮ ಒಡಂಬಡಿಕೆಯು ಕ್ರಿಸ್ತನ ಮೂಲಕನೊಂದಿಗಿದೆ. ಆದುದರಿಂದ ನಮ್ಮ ನಡವಳಿಕೆಯ ಜವಾಬ್ದಾರಿಯನ್ನು ನಾವೇ ವಹಿಸಿಕೊಳ್ಳೋಣ. ನಮ್ಮ ಹೃದಯಗಳನ್ನು ಪರಿಶೋಧಿಸಿಕೊಳ್ಳೋಣ. ಶ್ರಮೆ ಅಗತ್ಯವಿರುವಲ್ಲಿ ಕ್ಷಮಿಸೋಣ ಮತ್ತು ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಪೂರ್ಣಗೊಳಿಸುವವನು ಆಗಿರುವ ಕ್ರಿಸ್ತನ ಮೇಲೆಯೇ ನಮ್ಮ ಕಣ್ಣುಗಳನ್ನು ನೆಡೋಣ. ಪ್ರಾರ್ಥನೆ. ನಮ್ಮ ಪ್ರೀತಿಯ ತಂದೆಯಾದ ಯೆಹೋವನೇ, ನಿನ್ನ ಸತ್ಯದ ಬೆಳಕಿನತ್ತ ನಮ್ಮನ್ನು ನಡೆಸಲು ನೀನು ಬಳಸಿಕೊಂಡ ಪ್ರತಿಯೊಬ್ಬ ಸಹೋದರ ಹಾಗೂ ಸಹೋದರಿಗಾಗಿ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಹಾದಿಯು ಕಠಿಣವಾಗಿದೆ ಎಂಬ ಕಾರಣಕ್ಕಾಗಿ ನಮಗೆ ಸಹಾಯ ಮಾಡಿದವರನ್ನೇ ಶತ್ರುಗಳನ್ನಾಗಿ ಮಾಡಿಕೊಳ್ಳದಂತೆ ನಮ್ಮನ್ನು ಕಾಯ್ದುಕೋ. ನಮ್ಮ ಇತಿಹಾಸವನ್ನೇ ತಲೆ ಕೆಳಗಾಗಿ ಬರೆದು ನಾವು ತೊರೆದು ಬಂದ ಅಂಧಕಾರವನ್ನೇ ಸಿಹಿಯನ್ನಾಗಿ ಕಾಣುವಂತೆ ಮಾಡುವ ಕಹಿಯ ಸ್ವಭಾವದಿಂದ ನಮ್ಮನ್ನು ರಕ್ಷಿಸು. 2 ವಿಷಯಗಳನ್ನು ಒತ್ತಿಗೆ ಎತ್ತಿ
ಹಿಡಿಯಲು ನಮಗೆ ಸಹಾಯ ಮಾಡು. ನೈಜ ತಪ್ಪುಗಳನ್ನು ನಿಜ ವಾಕ್ಯವು ಬೋಧಿಸುವ ರೀತಿಯಲ್ಲಿ ಸರಿಯಾಗಿ ಪರಿಹರಿಸಲು ಮತ್ತು ನಂಬಿಗಸ್ತರನ್ನು ಕಾರಣವಿಲ್ಲದೆ ನಿಂದಿಸದಿರಲು ಕೃಪೆ ಮಾಡು. ನಾವು ನಿರಾಶೆಗೊಂಡಾಗ ನಮ್ಮ ಸ್ವಂತ ಆಯ್ಕೆಗಳ ಫಲವಾಗಿ ಇತರರನ್ನು ನಿಂದಿಸದೆ ನಿನ್ನ ಸನ್ನಿಧಿಯಲ್ಲಿ ನಮ್ಮ ಹೃದಯಗಳನ್ನೇ ಪರಿಶೋಧಿಸಿಕೊಳ್ಳಲು ಸಹಾಯ ಮಾಡು. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಕಣ್ಣುಗಳನ್ನು ಮನುಷ್ಯರ ಮೇಲಲ್ಲ, ನಿನ್ನ ಮಗನು ನಮ್ಮ ಪ್ರಭುವು ಆಗಿರುವವನ ಮೇಲೆಯೇ ನೆಡಲು ಸಹಾಯ ಮಾಡು. ಏಕೆಂದರೆ ಆತನೊಬ್ಬನೇ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ವಿಮೋಚಿಸಿದ್ದಾನೆ. ನೀನು ವಾಗ್ದಾನ ಮಾಡಿದ ವಿಶ್ರಾಂತಿಯನ್ನು ನಾನು ತಲುಪುವವರೆಗೂ ಈ ಅರಣ್ಯದ ಹಾದಿಯಲ್ಲಿ ನಂಬಿಗಸ್ತರಾಗಿ ನಡೆಯಲು ನಮ್ಮನ್ನು ಬಲಪಡಿಸು. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.